ಇಂದು ಗುಂಡ್ಲುಪೇಟೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ವರ್ಗದವರು ತಮ್ಮ ಅಳಲನ್ನು ಕರುನಾಡ ಯುವ ಶಕ್ತಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ ಹಾಗೂ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಉರ್ಫ್ ಕುಮಾರ್ ರವರ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ಬರುವಂಥವರು ಐಷಾರಾಮಿ ಕಾರುಗಳನ್ನು ಇಟ್ಟುಕೊಂಡು ಶೂಟು ಬೂಟು ಹಾಕಿಕೊಂಡು ಬಂದು ಊಟ ಮಾಡುವವರಲ್ಲ. ಇಲ್ಲಿಗೆ ಬರುವಂಥವರು ನಿರ್ಗತಿಕರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಭಿಕ್ಷೆ ಬೇಡುವವರು, ಒಪ್ಪತ್ತಿನ ತುತ್ತಿನ ಚೀಲವನ್ನು ತುಂಬಿಸುವುದಕ್ಕೆ ಬರುವಂಥವರು. ಇವರ ಹೊಟ್ಟೆ ಮೇಲೆ ಬರೆ ಎಳೆಯುವುದು ಎಷ್ಟು ಸರಿ? ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡುವವರಿಗೆ 4 ತಿಂಗಳಿಂದ ವೇತನವನ್ನು ನೀಡಿಲ್ಲ. ಈ ಕಟ್ಟಡದ ವಿದ್ಯುತ್ ಬಿಲ್ ಕೂಡ ಪಾವತಿ ಮಾಡಿಲ್ಲ. ಮನೆಗೆ ಸರಿಯಾಗಿ ತರಕಾರಿ ತೆಗೆದುಕೊಂಡು ಹೋಗುವುದಕ್ಕೂ ದುಡ್ಡಿಲ್ಲ. ಈ ಒಂದು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ ಇವೆ. ಅದೂ ಅಲ್ಲದೆ ಹನೂರಿನಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲು ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಕರೆಸುತ್ತಿದ್ದಾರಂತೆ. ನಮ್ಮ ಸರ್ಕಾರ ಎಂತಹ ದುಸ್ಥಿತಿಗೆ ಬಂತು ಎಂದು ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಅವರು ಹೇಳಿದರು. ಹಾಗೆ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದರಲ್ಲಿ 1 ಗ್ಯಾರಂಟಿಯನ್ನು ನಿಲ್ಲಿಸಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟರೆ ತುಂಬ ಅನುಕೂಲ ಆಗುತ್ತದೆ. ಹಾಗೆಯೇ ಬಸ್ಸುಗಳಲ್ಲಿ ಓಡಾಡುವ ಶಕ್ತಿ ಯೋಜನೆಯಡಿಯಲ್ಲಿ ಹಲವಾರು ಪ್ರಯಾಣ ಮಾಡುತ್ತಿದ್ದಾರೆ. ದುಡ್ಡು ಇರೋರು ಹೋಗುತ್ತಾರೆ, ಇಲ್ಲದವರು ಹೋಗುತ್ತಾರೆ. ಆದ್ದರಿಂದ 1 ಗ್ಯಾರಂಟಿಯನ್ನಾದರೂ ನಿಲ್ಲಿಸಿ ಮತ್ತೆ ಇಂದಿರಾ ಕ್ಯಾಂಟೀನ್ನ ಪ್ರಾರಂಭಿಸಿ ಆ ಅನ್ನದಾನ ಸುಖೀಭವ ಎನ್ನುವ ಹಾಗೆ ಎಲ್ಲರಿಗೂ ಊಟ ಸಿಗಲಿ. ಹಸಿವು ನರಕಕ್ಕಿಂತ ದೊಡ್ಡದು. ಇರೋರು ಬಿರಿಯಾನಿ ತಿನ್ನುತ್ತಾರೆ, ಇಲ್ಲದವರು ಒಪ್ಪತ್ತಿನ ತುತ್ತಿನ ಚೀಲವನ್ನು ತುಂಬಿಸುವುದಕ್ಕೆ ಭಗವಂತ ಮೆಚ್ಚುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಎಂದು ತಾಲೂಕು ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾರವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮಸ್ತೆ ಎಲ್ಲರಿಗೂ. ಇದು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದು ಬಡವ್ರಿಗೆ ತುಂಬ ಅನುಕೂಲ ಆಯಿತು. ಇಲ್ಲಿರೋರು ಎಲ್ಲ ಬಂದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ತಿನ್ಕೊಂಡು ಹೋಗ್ತಿದ್ರು. ಅಂಥ ಕ್ಯಾಂಟೀನ್ ಮುಚ್ಚಿಬಿಟ್ಟಿದ್ದಾರೆ. ಇದು ತೆಗೆದುಬಿಟ್ಟು ಬೇಕಾದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ, ಅದರಲ್ಲಿ 1 ಗ್ಯಾರಂಟಿ ಆದರೂ ಕ್ಯಾನ್ಸಲ್ ಮಾಡಿದರೆ ಇದಕ್ಕೆ ಆಗ್ಬೋದಾಗಿದೆ ಆ ದುಡ್ಡು. 5 ಗ್ಯಾರಂಟಿಲಿ ಇರೋರು ಹೋಯ್ತಿದ್ದಾರೆ, ಇಲ್ಲಿದವರು ಹೋಯ್ತಿದ್ದಾರೆ. ಅದು ಉಪಯೋಗಕ್ಕೆ ಬರೋಲ್ಲ. ಇದು ಬಡವ್ರು ತಿನ್ನೋರು. ಇದು ಇರೋರು ಬಂದು ಯಾವ್ರಲ್ಲಿ ತಿನ್ನಲ್ಲ. ಬಡವರು, ಈ ಕೂಲಿ ಮಾಡೋರು, ಈ ರೋಡ್ಲಿ ಮಣಿ ಕಳೋರು, ಅಕ್ಕಪಕ್ಕ ಕೆಲಸ ಮಾಡೋರು, 10 ರೂಪಾಯಿ 5 ರೂಪಾಯಿ ಭಿಕ್ಷೆ ಬೇಡ್ಬಿಟ್ಟು ಬಂದು ತಿನ್ನೋರಿಗೆ ಇದು ಇಂದಿರಾ ಕ್ಯಾಂಟೀನ್ ಮಾಡಿರೋದು. ಅದು ಬಿಟ್ಬಿಟ್ಟು 5 ಗ್ಯಾರಂಟಿಗೆ ದುಡ್ಡು ಮಡಗಿದವ್ರು ಇದಕ್ಕೆ ಇಂದಿರಾ ಕ್ಯಾಂಟೀನ್ಗೆ ದುಡ್ಡು ಮಡ್ಕೋಕೆ ಆಗ್ಲಿಲ್ಲ ಅವ್ರ ಕೈಲಿ. ಬಡವ್ರಿಗೆ ಮೇನು ಹೊಟ್ಟೆಗೆ ಬೇಕು, ಗ್ಯಾರಂಟಿ ಏನೋ ಬೇಕಾಗಿಲ್ಲ. ಓಡಾಡೋಕ್ಕೆ ಇರೋರು ಓಡಾಡ್ತಿದ್ದಾರೆ, ಆಧಾರ ಕಾರ್ಡ್ ತಗೊಂಡು ಇಲ್ಲಿದ್ದವರು ಓಡಾಡ್ತಿದ್ದಾರೆ. ಇಲ್ಲಿಗೆ ಮಾತ್ರ ದುಡ್ಡು 5 ರೂಪಾಯಿ 10 ರೂಪಾಯಿದವ್ರು ಮಾತ್ರ ಇಲ್ಲಿಗೆ ಬರೋದು. ಲಕ್ಷಾಂತರ ರೂಪಾಯಿ ಮಡಗಿರೋರು ದೊಡ್ಡವ್ರು ಹೋಟ್ಲಿಗೆ ಹೋಗ್ತಾರೆ. ಬಸ್ಲಿ ಹಂಗಿಲ್ಲ, ಇರೋರು ಇಲ್ಲಿದ್ದವರು ಒಂದರಲ್ಲೇ ಟ್ರೈನ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆ ಸರ್ಕಾರ ಅವರಾಗಲಿ, ನಮ್ಮ ಇಲ್ಲಿ MLA ಅವರಾಗಲಿ ದಯವಿಟ್ಟು ಇದು ಮಾಡಿಬಿಟ್ಟು ನೋಡ್ಬಿಟ್ಟು ಇದು ತಿರ್ಗಾ ಇಂದಿರಾ ಕ್ಯಾಂಟೀನು ಓಪನ್ ಮಾಡ್ಬೇಕಂತ ಕೇಳ್ಕೊತಾಯಿದ್ವಿ. ನಮ್ಮದು ಕಡನಾಡು ಯುವ ಶಕ್ತಿ ಅಂತ ತಾಲೂಕು ಅಧ್ಯಕ್ಷರು ಮುನೀರ್ ಪಾಷಾ. ನಮಸ್ಕಾರ. ನೋಡಿ, ಗುಂಡ್ಲುಪೇಟೆನಲ್ಲಿ ಇಂದಿರಾ ಕ್ಯಾಂಟೀನ್ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಸ್ಕೂಲ್ ಮಕ್ಕಳಿಗೆ ಏನೋ ಒಂದು ಸೌಲಭ್ಯ ಆಗ್ತಾಯಿತ್ತು. ಬೆಳಗ್ಗೆನಾಗ 5 ರೂಪಾಯಿ ತಿಂಡಿ ಸಿಗುತ್ತೆ ಅಂತ ಮನೆಯಿಂದ ಆಸೆಯಾಗಿ ಬರ್ತಾಯಿದ್ರು. ಮಧ್ಯಾಹ್ನ ಊಟ 10 ರೂಪಾಯಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 5 ತಿಂಗಳಾಯಿತು ಇದು ನಿಂತೋಗಿ. 6 ತಿಂಗಳಲ್ಲೇ ನಾನು ಬಂದು ವಿಚಾರಿಸ್ಬೇಕಾದ್ರೆ ಯಾಕೆ ಇಡ್ಲಿ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ ಅಂತ ಕೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ನಾವು 4 ಸರಿ ಮನವಿ ಕೊಟ್ಟಿದ್ದೀವಿ. ಆದ್ರೂ ಅವರು ನಮ್ಮ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸಂಸ್ಥೆ ಇಲ್ಲ, ಕರೆಂಟ್ ಇಲ್ಲ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಮತ್ತು ಸಿಬ್ಬಂದಿ ವರ್ಗದವ್ರು ಕೇಳಿದಾಗ ನಮಗೆ ಸಂಬಳನೇ ಆಗಿಲ್ಲ 3 ತಿಂಗಳಿಂದ. ತರಕಾರಿ ತಗೊಳ್ಳೋಕ್ಕೂ ಕೂಡ ನಮಗೆ ಇದಾಗ್ತಾಯಿಲ್ಲ ಅಂತೆಲ್ಲ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ನಿಂತೋಗಿದೆ. ಅದರಲ್ಲಿ ಇವಾಗ ಬೇರೆ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ ಮಾಡೋಕ್ಕೆ ಹೊಸ ಇಂದಿರಾ ಕ್ಯಾಂಟೀನು ಹನ್ನೂರು ಕೇಂದ್ರದಲ್ಲಿ ರೆಡಿಯಾಗಿದೆ. ಮೊದಲು ಇರೋಂಥ ಹಳೇದಕ್ಕೆ ಮಾನ್ಯತೆ ಕೊಡ್ಬಿಟ್ಟು ಆಮೇಲೆ ಹೊಸದನ್ನು ಪ್ರಾರಂಭ ಮಾಡಿ ಅಂತ ಈ ಮುಖಾಂತರ ಸಾರ್ವಜನಿಕರ ಮುಖಾಂತರವಾಗಿ ಕರುನಾಡು ಯುವ ಶಕ್ತಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ಇಲಿಯಾಸ್ ಅವರಿಂದ ಕೇಳ್ಕೊಳ್ತಾ ಇದೆ.